ಟಿ ಬೇಗೂರು ವಿಎಸ್ಎಸ್ಎನ್ ಸಂಘಕ್ಕೆ ಅಧ್ಯಕ್ಷರಾಗಿ ಭೈರೇಗೌಡರ ಆಯ್ಕೆ. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಟಿ ಬೇಗೂರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಸಹಕಾರ ಸಂಘದ ಆವರಣದಲ್ಲಿ ನಡೆದ 5 ವರ್ಷದ ಆಡಳಿತ ಮಂಡಳಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲಾಯಿತು. ಈ ಜಿದ್ದಾಜಿದ್ದಿನ ಚುನಾವಣೆಯಲ್ಲಿ ಎನ್ಡಿಎ ಪಕ್ಷದ ಅಭ್ಯರ್ಥಿಯಾದ ಭೈರೇಗೌಡ 8 ಮತ ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾದರು. ಇನ್ನೊಂದು ಕಡೆ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಕರಿವರ್ತಯ್ಯ ಆಯ್ಕೆಯಾದರು. ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅವರ ಅಭಿಮಾನಿಗಳು, ಪಕ್ಷದ ಗಣ್ಯ ವ್ಯಕ್ತಿಗಳು, ಹಿತೈಷಿಗಳು, ಕುಟುಂಬ ವರ್ಗದವರು ಹಾರ ತುರಾಯಿ ಹಾಕಿ ಪಟಾಕಿ ಹೊಡೆದು ಸಿಹಿ ಹಂಚಿ ಸಂತಸ ವ್ಯಕ್ತಪಡಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೂತನ ನಿರ್ದೇಶಕರಾದ ಕಾಂತರಾಜು, ನಮಗೆ ಚುನಾವಣೆ ಅವಶ್ಯಕತೆಯೇ ಇರಲಿಲ್ಲ. ನಾವೆಲ್ಲ ಚುನಾವಣೆ ಬೇಡ ಎಂದು ಹೇಳಿದ್ದೇವೆ. ಆದರೆ ಕೆಲವರು ಒಪ್ಪಲಿಲ್ಲ. ಮೊದಲು ಎಲ್ಲರೂ ಅವಿರೋಧವಾಗಿ ಆಯ್ಕೆಯಾಗುತ್ತಿದ್ದರು. ಮೊದಲಿಗೆ ಅಧ್ಯಕ್ಷರಾಗಿ ಭೈರೇಗೌಡರವರಿಗೆ ಆಯ್ಕೆ ಮಾಡಿದ ಎಲ್ಲಾ ನಿರ್ದೇಶಕರಿಗೆ ಧನ್ಯವಾದಗಳು. ರಾಜಕೀಯ ಬೆರೆಸದೆ ಸಂಘದ ಅಭಿವೃದ್ಧಿಗೆ ಒತ್ತು ನೀಡುತ್ತೇವೆ. ನಮ್ಮ ಮೊದಲ ಆದ್ಯತೆಯನ್ನು ರೈತರಿಗೆ ನೀಡಲಿದ್ದು ಎಲ್ಲರೂ ಒಗ್ಗಟ್ಟಾಗಿ 5 ವರ್ಷ ಆಡಳಿತ ನಡೆಸುತ್ತೇವೆಂದು ಸಂತಸ ವ್ಯಕ್ತಪಡಿಸಿದರು. ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಾ ಇದೆ. ಬಟ್ ಇದಕ್ಕೆಲ್ಲ ನಾವು ಚುನಾವಣೆನೇ ನಮ್ಗೆ ಇಷ್ಟ ಇರಲಿಲ್ಲ. ಕಾರಣಾಂತರದಿಂದ ಚುನಾವಣೆ ನಡೆದಿದೆ. ಅದರಲ್ಲಿ ನಾವು 8 ಅಭ್ಯರ್ಥಿಗಳು ಎನ್ಡಿಎ ಮೈತ್ರಿಕೂಟದಲ್ಲಿ 8 ಅಭ್ಯರ್ಥಿಗಳು ಗೆದ್ದಿದ್ದೀವಿ. ನಾವು ಅಧ್ಯಕ್ಷರು ಮಾಡಬೇಕು ಅಂತ ಹೊರಟಾಗ ನಮ್ಮಲ್ಲೇ ಅವರಿಗೊಬ್ಬರು ಭಿನ್ನಮತ ಆಗಬೇಕು ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಿ ತುಂಬಾ ಹೈಜಾಕ್ ಮಾಡೋದಕ್ಕೆ ಅವ್ರು ಮಾಡಿದ್ದು. ನಾವೆಲ್ಲ ನಮ್ಮನ್ನೇ ಹೈಜಾಕ್ ಮಾಡಕ್ ಹೋದಾಗ ನಾವೇನ್ ಮಾಡೋದು ಎಚ್ಚೆತ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ಸೇರ್ಕೊಂಡು ಬಂದು ನಾವು ಒಮ್ಮತದ ಅಭ್ಯರ್ಥಿ ಇಲ್ಲಿ ಇವರೇ ಆಗಬೇಕು ಅಂತ ನಾನೇ ಆಗಬೇಕು ಅಂತ ಆಗಲಿ ಯಾರೂ ಚರ್ಚೆ ಮಾಡಲಿಲ್ಲ. ನಮಗೆ ಬೈರೇಗೌಡರ ಅಧ್ಯಕ್ಷತೆ ಬೇಕಾಗಿತ್ತು ಫಸ್ಟ್ ಟೈಮು. ಹಾಗಾಗಿ ಬೈರೇಗೌಡರು ಮಾಡಿದ್ವಿ, ಸಂತೋಷವಾಗಿ ಮಾಡಿದ್ದೀವಿ. ನಮ್ಮ ಉಪಾಧ್ಯಕ್ಷ ನಮ್ಮ ಸರ್ವದ ಏನು ಮಾಡಬೇಕು ಅಂತ ಮೊದಲೇ ಅನ್ಕೊಂಡಿದ್ದೀವಿ. ಅವ್ರನ್ನೂ ಮಾಡಿದ್ದೀವಿ. ಅವರ ಅಭಿವೃದ್ಧಿ ಆಯ್ಕೆ ಆಗಿದ್ದಾರೆ. ಈ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಭಿನ್ನ ಮತನೂ ಸಹ ಇಲ್ಲ. ನಾವು ಒಗ್ಗಟ್ಟಾಗಿದ್ದೀವಿ, ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಇನ್ನೂ ಇದನ್ನು ಅತಿ ಹೆಚ್ಚಾಗಿ ಬೆಳೆಸೋದಕ್ಕೆ ನಮ್ಮ ಈ ಸಂಘ ಈ ಒಂದು ವಿಎಸ್ಎಸ್ಎನ್ ಏನಿದೆ ಈ ಸಂಘನ ಈ ಸರಿ ಹೊಸದಾಗಿ ಏನಾದ್ರು ಒಂದು ಒಂದು ಐಡಿಯಾ ಮಾಡಿ ಏನಾದ್ರು ಹೊಸದಾಗಿ ಬೆಳವಣಿಗೆ ಮಾಡಬೇಕು, ಬೇರೆ ರೀತಿ ಏನಾದ್ರು ಒಂದು ನಮ್ಮ ಲಿಮಿಟ್ ಅಲ್ಲಿ ಏನ್ ಮಾಡೋಕ್ಕಾಗುತ್ತೆ, ಯಾವ್ದರಿಂದ ಇಂಪ್ರೂವ್ ಆಗುತ್ತೆ ಅಂತ ನೋಡ್ಕೊಂಡು ಹೊಸ ಕಾರ್ಯಕ್ರಮ ರೂಪುರೇಷಣೆ ಮಾಡಿ ಆಮೇಲೆ ಇದನ್ನ 5 ವರ್ಷದಲ್ಲಿ ಅದನ್ನ ಕಾರ್ಯಗತಗೊಳಿಸ್ತೀವಿ ಅಂತ ಇವರಲ್ಲಿ ಹೇಳೋದು ಇಷ್ಟಪಡ್ತಾರೆ. ಏನಾದ್ರು ಇತ್ತು, ಬಟ್ ಅವ್ರಿಗೆ ಯಾವುದೇ ನಾವು ತೊಂದರೆ ಕೊಡ್ದಾಗ ರೈತರು ಸ್ಪಂದನೆ ಮಾಡಿದೀವಿ. ಪ್ರತಿದಿನ ಅವ್ರಿಗೆ ಪ್ರತಿಯೊಂದು ಕಷ್ಟಕ್ಕೂ ನಾವು ಹೆಲ್ಪ್ ಆಗಿದ್ದೀವಿ. ಅವ್ರು ಯಾವುದೇ ಲೋನ್ ಅಂತ ಬಂದಾಗ ಅವ್ರು ನಿಂತ್ಕೊಂಡು ನಾವು ಲೋನ್ಗೆ ಸಹ ವ್ಯವಸ್ಥೆ ಮಾಡಿದ್ದೀವಿ. ಜನಗಳಲ್ಲಿ ನಮ್ಗೆ ಒಳ್ಳೆ ಅಭಿಪ್ರಾಯ ನಮ್ಮ ಮೇಲೆ ಇದೆ ಅವ್ರಿಗೆ. ಹಾಗಾಗಿ ನಮ್ಗೆ ಮತ ಹಾಕಿದ್ದಾರೆ. ಹಾಗಾಗಿ ನಾವು ಒಬ್ಬಂದೇ ಅಲ್ಲ, ನಂದಾಗ್ಲಿ ಬೈರೇಗೌಡದಾಗಲಿ ಕೆಂಪಣ್ಣದಾಗಲಿ ಎಲ್ಲ ಹೊಸದಾಗಿ ಇನ್ನೊಂದು ಗೊತ್ತ ಶಕ್ತಿ, ಎಲ್ಲರೂ ಶಕ್ತಿ ಅಂತ ಹೇಳ್ಬೇಕಾದ್ರೆ ನಮ್ಮ ರಾಜಣ್ಣ ಇದ್ದಾರೆ ಹಿರಿಯರು ರಾಜಣ್ಣದಲ್ಲಿ ಅಧ್ಯಕ್ಷತೆ ಅವರ ಒಂದು ಇದರಿಂದ ಶಕ್ತಿನೇ ಬಂದಿದೆ. ಅವ್ರು ಬಂದೆ ನಮ್ಮ ಹಿರಿಯರು ಅವರ ನೇತೃತ್ವದಲ್ಲಿ ನಾವು ನಿಜವಾಗ್ಲೂ ನಮ್ಮ ಮುಂದಿನ ಇನ್ನ ಅಭಿವೃದ್ಧಿಗೆ ಅಂದ್ರೆ ನೀವೇನೊಂದು ಇದ್ರು ನಾವಲ್ಲಿ ಎಂಟ್ರಿ ಆಗ್ತಿದ್ವಿ. ರಾಜಶೇಖರ್ ಅಂತ ನಮ್ಮ ಹಿರಿಯರು, ನಮ್ಮೆಲ್ಲರಿಗೂ ಇವರ ಆಶೀರ್ವಾದ ಇದೆ. ಇವರ ಏನು ಇದರಲ್ಲಿ ಅಧ್ಯಕ್ಷತೆಯಲ್ಲಿ ನಾವು ನಡ್ಕೊಂಡು ಹೋಗ್ತೀವಿ. ನಾವು ಹಿರಿಯರು, ಹಾಗಾಗಿ ಅವ್ರಿಗೆ ಬೆಲೆ ಕೊಟ್ಟು ಅವ್ರ ಮಾರ್ಗದರ್ಶನದಿಂದ ನಾವು ಬೆಳ್ಕೊಂಡು ಹೋಗ್ತೀವಿ. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.